ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಮೆರವಣಿಗೆ ಚಾಲನೆ ನೀಡಿದವರು ನಮ್ಮ ಜಿಲ್ಲಾಧಿಕಾರಿಗಳು ಸ್ವರೂಪ ಮೇಡಮ್ ಅವರು. ಬಹುಶಃ ಅವರು ಅದನ್ನು ಒಂದು ಬೇರೆ ರೀತಿಯಲ್ಲಿ ಒಂದು BJPಯ ಕಾರ್ಯಕ್ರಮ ಚಾಲನೆ ನೀಡಿದ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಖಂಡಿತವಾಗಿಯೂ ಅವರು ಅರ್ಥ ಮಾಡಿಕೊಳ್ಬೇಕು. 8 ಮಠದ ಯತಿವರಲ್ಲಿ 7 ಮಠದ ಯತಿವರಿಯರು ಆ ಒಂದು ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತರು. ಆ ಸಂದರ್ಭದಲ್ಲಿ ಅವರು ಭಗವಧ್ವಜವನ್ನು ಹಾರಿಸುವ ಮೂಲಕ ಆ ಕಾರ್ಯಕ್ರಮಕ್ಕೆ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ಬಹುಶಃ ಕಾಂಗ್ರೆಸ್ ಅವರು ಟೀಕೆ ಮಾಡುವಾಗ ನಮ್ಗೆ ಅನಿಸ್ತದೆ, ಅವರು ತಪ್ಪಿ ಹೋಗಿ ಪಾಕಿಸ್ತಾನ ಧ್ವಜದಿಂದ ಅದನ್ನು ಸ್ವಾಗತಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಅವರು ಅದನ್ನು ಟೀಕೆ ಮಾಡಿದ್ದಾರೆ. ಅದು ಭಗವಧ್ವಜ ಎಂಬುದನ್ನು ಕಾಂಗ್ರೆಸ್ ಅವರು ಮರ್ತಿದ್ದಾರೆ ಅಂತ ಕಾಣ್ತದೆ. ರಾಜ್ಯಕ್ಕೆ ಮಾಡಬೇಕಾದ್ರೆ ರಾಜ್ಯದ ಸಂದರ್ಭದಲ್ಲಿ ಅದನ್ನು ಮಾಡಿದರೆ ಸೂಕ್ತ. ಈ ರೀತಿ ಧಾರ್ಮಿಕ ವಿಚಾರದಲ್ಲಿ ರಾಜ್ಯಕ್ಕೆ ಮಾಡಿ ಯಾರನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಇಷ್ಟರ ತನಕ ಇದೇ ರೀತಿಯ ಟೀಕೆಗಳನ್ನು ಮಾಡಿ ಜನರ ದಾರಿಯನ್ನು ತಪ್ಪಿಸುವಂಥ ಪ್ರಯತ್ನಗಳಾಗ್ತದೆ. ಆದರೆ ಉಡುಪಿ ಜಿಲ್ಲೆ ಇವತ್ತು ಬುದ್ಧಿವಂತರ ಜಿಲ್ಲೆ. ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಯಾವುದೇ ರೀತಿಯ ರಾಜ್ಯಕ್ಕೆ ಪ್ರೇರಿತ ಕಾರ್ಯಕ್ರಮ ಅಲ್ಲದ ರೀತಿಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕರ್ತವ್ಯವನ್ನು ಮೆರೆದಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಸ್ಥಿತಿದ್ದರೆ ಖಂಡಿತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಆ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ. ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಭಗವಧ್ವಜದ ಮೂಲಕ ಚಾಲನೆ ಕೊಡ್ತಿದ್ದರೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒಂದು ಡಿಮಾಂಡನ್ನು ಇಡ್ತಿದ್ರು ಎಂಬುದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಅದರಿಂದಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಒಬ್ಬ ಜಿಲ್ಲಾಧಿಕಾರಿ ಮಾತ್ರ ಅಲ್ಲ, ನಗರಸಭೆ ಆಡಳಿತಾಧಿಕಾರಿಯಾಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಪುರಪ್ರವೇಶ ಅಂತೇಳಿದರೆ ನಮ್ಮ ಪೌರ ಸನ್ಮಾನದ ಸಂದರ್ಭ. ಉಡುಪಿ ನಗರಸಭೆಯ ಅಧ್ಯಕ್ಷರು ಆ ಪೌರ ಸನ್ಮಾನ ಮಾಡುವಂಥ ಒಂದು ಇತಿಹಾಸ ಪ್ರಸಿದ್ಧವಾದ ಈ ನಾಡಹಬ್ಬದ ಒಂದು ರೂಢಿಯಾಗಿರ್ತದೆ. ಅದರಿಂದಾಗಿ ಯಾರೇ ಆಡಳಿತಾಧಿಕಾರಿ ಇರ್ಬೋದು, ಅಧ್ಯಕ್ಷರಿರ್ಬೋದು ಆ ಕಾರ್ಯಕ್ರಮ ಮಾಡ್ತಾರೆ. ಅದರ ನಂತರ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯಿಂದ ಅವರು ಕೆಲಸ ಮಾಡಿದ್ದಾರೆ. ಕಳೆದ ವರ್ಷದ ಪರ್ಯಾಯದಲ್ಲಿ ಕೂಡ ವಿದ್ಯಾಕುಮಾರಿ ಮೇಡಮ್ ಅವರು DC ಆಗಿದ್ದರು. ಅವರು ಕೂಡ ಪುರಪ್ರವೇಶವನ್ನು ಪೌರ ಸನ್ಮಾನದ ಮೂಲಕ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮದ ಯಶಸ್ಸನ್ನು ಸಹಿಸಿಕೊಳ್ಳಲಿಕ್ಕಾಗದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಅದನ್ನು ಜೀರ್ಣ ಮಾಡಲಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಈ ರೀತಿಯ ದಾರಿ ತಪ್ಪುವಂಥ ಹೇಳಿಕೆಗಳನ್ನು ಕೊಡ್ತದೆ. ಖಂಡಿತವಾಗಿ ಉಡುಪಿ ಒಂದು ಪುಣ್ಯಭೂಮಿ, ಅಷ್ಟಮಠಗಳ ಒಂದು ಬೀಡು. ಅದರಿಂದಾಗಿ ಈ ರೀತಿಯ ಧರ್ಮದ ವಿರುದ್ಧ ಇರ್ಬೋದು, ಈ ರೀತಿಯ ರಾಜಕೀಯದ ಪ್ರೇರಿತವಾದ ಹೇಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ದೇವರು ಕೂಡ ಶ್ರಮಿಸುವುದಿಲ್ಲ, ಉಡುಪಿಯ ಜನರು ಕೂಡ ಅದನ್ನು ಸಹಿಸುವುದಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು, ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳನ್ನು ಮಾಡಲಿ, ಉಡುಪಿ ಅಭಿವೃದ್ಧಿಗೆ ಯಾವುದೆಲ್ಲ ಅನುದಾನಗಳು ಬಂದಿದೆ ಅದನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ. ಇದು ಬಿಟ್ಟು ಪರ್ಯಾಯಕ್ಕೆ 6 ಕೋಟಿ ಬಿಡುಗಡೆ ಸಂದರ್ಭದಲ್ಲಿ ಭಾಳಷ್ಟು ಪ್ರಚಾರಗಳನ್ನು ಕೊಟ್ಟರು. ಆದರೆ ಯಾವ ರೀತಿ 6 ಕೋಟಿ ಉಡುಪಿಯ ನಗರಕ್ಕೆ ಬಳಕೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಕೇಳಿದರೆ ಅವರ ಹತ್ತಿರ ಇಲ್ಲ. ಅದರಿಂದಾಗಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ತೇನೆ, ಆ 6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದರೆ ಅದರ ಪಟ್ಟಿ ಕೊಡಿ. ಯಾವುದ್ಯಾವುದು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅದನ್ನು ಜನರ ಮುಂದೆ ಇಡಿ. ಅದು ಬಿಟ್ಟು ಈ ರೀತಿಯ ಭಗವಧ್ವಜದ ವಿಚಾರದಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಜಿಲ್ಲಾಡಳಿತಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಏಕೆಂದರೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದನ್ನು ಅವರ ಜಿಲ್ಲಾ ಎಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು, ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠರ ನೇತೃತ್ವದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಸ್ವಾಗತ ಸಮಿತಿಯ ಮೂಲಕ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠರ ತಂಡಕ್ಕೆ ಅಭಿನಂದನೆಯನ್ನು ನಾನು